ಆ, ಯಾವುದೇ ರೆಸಾರ್ಟ್ ಆದರೂ ಬೆಂಗಳೂರಿಂದ ಹೊರಗೆ ನಾವು ಹೋಗುವಾಗ ಅಥವಾ ಬೆಂಗಳೂರಿನ ಸುತ್ತಮುತ್ತ ಆಸುಪಾಸಿನಲ್ಲಿರುವಾಗ ನೋಡ್ತೀವಿ ಯೂಟ್ಯೂಬಲ್ಲಿ ಎಲ್ಲ ಡೀಟೇಲ್ಸ್ನ ನೋಡ್ಕೊಂಡು ಹೋಗ್ತೀವಿ. ಹಾಗೆ ನಾವು ಕೂಡ ಚೆಕ್ ಮಾಡಿ ಹೋಗಿದ್ದು ಒಡಿಶಾ ರೆಸಾರ್ಟ್ ಅಂತ ಕನಕಪುರ ರಸ್ತೆಯಲ್ಲಿ. ಬೆಂಗಳೂರು ಸಿಟಿಯಿಂದ ಹೊರಟ್ರೆ 1 ಅವರ್ ಆಗುತ್ತೆ, ಟ್ರಾಫಿಕ್ ಎಲ್ಲ ಇಲ್ಲದಿದ್ದರೆ ಆರಾಮಾಗಿ ಹೋಗಬಹುದು. ಈ ರೆಸಾರ್ಟ್ನ ವಿಶೇಷತೆ ಏನು ಅಂದರೆ ಸುಮಾರು 12ರಿಂದ 14 ಎಕರೆಲಿದೆ. ಆದರೆ ಅಷ್ಟು ಕೂಡ ನಮಗೆ ಅವೈಲೇಬಲ್ ಇರಲ್ಲ ಡೇ ಔಟ್ ಪ್ಯಾಕೇಜಿಗೆ. ನೀವು ಎಂಟ್ರಿ ಆಗ್ತಿದ್ದಾಗೆ ವಿಶಾಲವಾದ ಡೈನಿಂಗ್ ಹಾಲ್ ನಿಮಗೆ ಕಾಣಿಸುತ್ತೆ. ಹಾಗೆ ಕ್ಲೀನ್ ರೆಸ್ಟ್ ರೂಮ್ ಕೂಡ ಇದೆ ಅಲ್ಲೇ. ಸ್ಟಾರ್ಟಿಂಗೇ ರೆಸ್ಟೋರೆಂಟ್ ಇದೆ. ನನಗಿಲ್ಲಿ ಖುಷಿ ಅನಿಸಿದ್ದು ಈ ತುಳಸಿ ಗಿಡಗಳು. ಪ್ರಾರಂಭದಲ್ಲೇ ಪ್ರವೇಶ ಇದರಲ್ಲಿ ಎಂಟ್ರಿನಲ್ಲೇ ತುಳಸಿ ಪಾಟ್ ಇಟ್ಟಿದ್ದಾರೆ, ನೋಡೋಕ್ಕೆ ಒಂದು ಸಂತೋಷ. ಡೈನಿಂಗ್ ಹಾಲು ತುಂಬ ಕ್ಲೀನಾಗಿರುತ್ತೆ, ತುಂಬ ದೊಡ್ಡದು, ವಿಶಾಲವಾಗಿ 2 ವಿಂಗ್ ಇದೆ, ಲೆಫ್ಟ್ ಆ್ಯಂಡ್ ರೈಟ್. ಹಾಗೆ ಸರ್ವಿಂಗ್ ಟೇಬಲ್ ಅಥವಾ ಸರ್ವಿಂಗ್ ಸ್ಟಾಫ್ ಇವರೆಲ್ಲರೂ ಕೂಡ ತುಂಬ ಒಳ್ಳೆಯವರು. ಸರ್ವಿಂಗ್ ಟೇಬಲ್ ಏನು ಅರೇಂಜ್ ಮಾಡಿದಾರಲ್ಲ ಅದು ತುಂಬ ಚೆನ್ನಾಗಿದೆ. ಕೌಂಟ್ರ್ಗಳು ಎಲ್ಲೂ ಕೂಡ ಗಡಿಬಿಡಿ ಗದ್ದಲ ರಶ್ಶು ತೊಗೊಂಡು ಹೋಗಿ ಸಂದಿಗೊಂದಿಲೆಲ್ಲ ರಶಲ್ಲಿ ಹೋಗಬೇಕು ಅನ್ನೋಂಥ ಸೀನಿಲ್ಲ. ಬೆಳಗಿನ ಬ್ರೇಕ್ಫಾಸ್ಟಿಗೆ ಎಲ್ಲ ವೆರೈಟಿ ಇದೆ. ಆ್ಯಕ್ಚುಲಿ ಈ ರೆಸಾರ್ಟು ನನಗೆ ಗೊತ್ತಿದ್ದ ಪ್ರಕಾರ ಊಟ ತಿಂಡಿಗೆ ತುಂಬ ಫೇಮಸ್ಸು ಅಂತ ಹೇಳಿ ನಾನು ಕೇಳ್ಪಟ್ಟಿದ್ದೆ. ಅದು ನಿಜ ಕೂಡ. ಎಲ್ಲ ತುಂಬ ಚೆನ್ನಾಗಿತ್ತು. ಎಲ್ಲೋ 1-2 ಐಟಮ್ ಹಾಗೆ ಹೀಗೆ ಇತ್ತು. ವಡೆ ಅಷ್ಟೊಂದು ಕ್ರಿಸ್ಪಿ ಆಗಿರಲಿಲ್ಲ, ಸ್ವಲ್ಪ ಹಾರ್ಡ್ ಇತ್ತು. ಹೇಳಬೇಕು ಅಂದರೆ ರಿಯಲ್ ಒಪಿನಿಯನ್ ಹೇಳಬೇಕು, ಆನೆಸ್ಟ್ ಒಪಿನಿಯನ್ ಅಂತಂದರೆ ಅದರ್ವೈಸ್ ಪೊಂಗಲ್ ಇರ್ಬೋದು, ಬ್ರೆಡ್ ಟೋಸ್ಟು ತುಂಬ ಫ್ರೆಶ್ ಆಗಿತ್ತು. ತುಂಬ ಉಪ್ಪಿಟ್ಟು ಕೇಶರಿಬಾತು ತುಂಬ ಚೆನ್ನಾಗಿತ್ತು. ಎಗ್ ಇರುತ್ತೆ, ಬಾಯ್ಲ್ಡ್ ಎಗ್ ತಿನ್ನೋರಿಗೆ ಎಗ್ ಇರುತ್ತೆ. ಬ್ರೇಕ್ಫಾಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು, ಬಿಸಿ ಬಿಸಿಯಾಗಿರುತ್ತೆ. ವಿಂಟರಲ್ಲಿ ಪ್ಲ್ಯಾನ್ ಮಾಡೋರಿಗಂತೂ ಸಖತ್ ಫುಡ್ಡಿಗಳಿಗೆ ಮಸ್ತ್ ಮಜಾ ಅಂತ ಹೇಳ್ಬೋದು. ಚೆನ್ನಾಗಿತ್ತು. ಬ್ರೇಕ್ಫಾಸ್ಟು ಹೇಗೆ ಕೊಟ್ಟಿದ್ದರು ಎಲ್ಲ ಆನೆಸ್ಟ್ ರಿವ್ಯೂ ಕೊಟ್ಟಿದ್ರಲ್ಲ ಆ ಥರನೇ ಇತ್ತು. ಬ್ರೇಕ್ಫಾಸ್ಟ್ ಮಾಡ್ಕೊಂಡಾದಮೇಲೆ ನೀವು ಒಳಗೆ ಆ್ಯಕ್ಟಿವಿಟೀಸ್ ಏರಿಯಾಗೆ ಹೋಗ್ಬೋದು. ಅಲ್ಲೇ ಗೈಡ್ ಒಂದು ಮ್ಯಾಪು ಕೊಡ್ತಾರೆ ನಿಮಗೆ, ಡಿಟೇಲಿಂಗ್ ಎಲ್ಲ ಕೊಡ್ತಾರೆ. ಆ್ಯಸ್ ಯೂಶ್ವಲ್ ಎಲ್ಲ ರೆಸಾರ್ಟಲ್ಲಿ ಕೊಡೋ ಥರ ಬ್ಯಾಂಡ್ ಕೊಡ್ತಾರಲ್ಲ ಕೈಗೆ, ಅದನ್ನು ಹಾಕ್ತಾರೆ, ಡಿಟೇಲಿಂಗ್ ಕೊಡ್ತಾರೆ. ಆ್ಯಕ್ಟಿವಿಟೀಸ್ ಏರಿಯಾದಲ್ಲಿ ಏನಾಯಿತು ಅಂದರೆ ಇವರು ಮಂತ್ ಆಫ್ ಫೆಬ್ರವರಿನಲ್ಲಿ ನಾವು ಹೋಗಿದ್ದು, ಫೆಬ್ರವರಿ ಎಂಡಲ್ಲಿ ಸಾಕಷ್ಟು ಹೊಸ ಆ್ಯಕ್ಟಿವಿಟೀಸ್ನ ಇನ್ನೂ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅಗೇನ್ ಇಲ್ಲಿ ತುಳಸಿ ನೋಡಿ, ನನಗೆ ಈ ತುಳಸಿ ನೋಡಿ ಸಖತ್ ಖುಷಿ ಆಗೋಯಿತು. ದೊಡ್ಡ ಮರದ ಥರ ಇದೆ ಇಲ್ಲಿ. ಇನ್ನೊಂದು ವಿಶೇಷ ಅಂತಂದರೆ ಇವರು ಗಾರ್ಡನಿಂಗ್ ಭಾಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಗ್ರೀನ್ರಿ ನೋಡಿಕೊಂಡೆ ಟೈಮ್ ಪಾಸ್ ಮಾಡಿಬಿಡ್ಬೋದು ಇಲ್ಲಿ ಆ್ಯಕ್ಟಿವಿಟೀಸ್ಗಿಂತ. ನಂಗೆ ಅದು ಭಾಳ ಖುಷಿ ಆಯಿತು. ಯಾವ್ಯಾವುದು ಅಸ್ಥೆಟಿಕ್ ಏನು ಹೇಳ್ತಾರೆ ಅದು ಆರ್ನಮೆಂಟಲ್ ಫ್ಲವರ್ಸ್ ಅಂತಾರಲ್ಲ ಅದು ಭಾಳ ಇದೆ ಇಲ್ಲಿ. ನಾನು ಅದೊಂದಿಷ್ಟು ಕ್ಲಿಕ್ ಮಾಡ್ಕೊಳ್ತಾ ಹೋದೆ, ಭಾಳ ಖುಷಿಯಾಯಿತು. ಇನ್ನು ಎಲ್ಲ ರೆಸಾರ್ಟ್ಗಳ ಥರ ಇಲ್ಲೂ ಕೂಡ ಜಿಪ್ ರೋ ಇರುತ್ತಲ್ಲ ಅದು, ಮತ್ತು ರೋಪ್ ಸೈಕಲ್ಲು ಆ್ಯಂಡ್ ಹ್ಯಾಂಗಿಂಗ್ ಸ್ಟೆಪ್ ನಡೀತೀವಲ್ಲ ಅದು, ಇತ್ಯಾದಿ ಅದೆಲ್ಲ ಇತ್ತು. ಇತ್ತೀಚೆಗೇನೋ ಗೌರ್ಮೆಂಟ್ ಸೇಫ್ಟಿ ಮೆಷರಿಂದ ಜಿಪ್ ಲೈನ್ನ ಬ್ಯಾನ್ ಮಾಡಿದ್ದಾರೆ ಅಂತ ಕೇಳ್ಪಟ್ವಿ. ತುಂಬ ಸೇಫ್ಟಿ ಮೆಷರಿಂದ ಮತ್ತೆ ರಿಲೀಸ್ ಮಾಡ್ತಾರಂತೆ. ಇಟ್ಸ್ ಓಕೆ. ವೇವ್ ಪೂಲು ಸ್ವಿಮ್ಮಿಂಗ್ ಪೂಲ್ ಕಂಬೈಂಡು ಸಖತ್ ಚೆನ್ನಾಗಿದೆ, ವೆಲ್ ಮೇಂಟೈನ್ಡ್, ತುಂಬ ಕ್ಲೀನಾಗಿದೆ. ನೀವು ಊಟ ಮಾಡಿಕೊಂಡು 1-2 ಗಂಟೆ ಮೇಲೆ ಸ್ವಿಮ್ಮಿಂಗ್ ಪೂಲು ವೇವ್ ಪೂಲಿಗೆ ಟೈಮಿಂಗ್ಸ್ ನೋಡ್ಕೊಂಡು ಹೋಗ್ಬಿಟ್ರೆ, ಸ್ವಿಮ್ಮಿಂಗ್ ಪೂಲಿಗೆ ಟೈಮಿಂಗ್ಸ್ ಏನಿಲ್ಲ, ಎನಿ ಟೈಮ್ ಕೂತ್ಕೋಬೋದು ಅಲ್ಲಿ. ಸೊ ಅಲ್ಲಿ ಟೈಮ್ ಪಾಸ್ ತುಂಬ ಚೆನ್ನಾಗಿರುತ್ತೆ. ಇನ್ನೂ ಹೊಸ ಆ್ಯಕ್ಟಿವಿಟೀಸ್ ಇಂಟ್ರೊಡ್ಯೂಸ್ ಮಾಡೋಕ್ಕಿಂತ ಮೊದಲು ಹೋಗೋರಿಗೆ ಮಾರ್ಚ್ ಫಸ್ಟ್ ವೀಕಲ್ಲಿ ಆಲ್ಮೋಸ್ಟ್ ಅಲ್ಲೆಲ್ಲ ರೆಡಿಯಾಗಿರುತ್ತೆ. ಏನೇನೋ ತುಂಬ ಹೊಸದೆಲ್ಲ ಪ್ಲಾಂಟ್ ಮಾಡ್ತಾಯಿದ್ರು. ಇದು ನಂಗೆ ಇಷ್ಟ ಆಯಿತು. ವೇವ್ ಪೂಲು ತುಂಬ ಕ್ಲೀನಾಗಿಟ್ಟಿದ್ದಾರೆ. ಇದು ರೋಪ್ ಸೈಕ್ಲಿಂಗ್ ಮಾಡಿದ್ದು ನಾವು, ಸಖತ್ ಥ್ರಿಲ್ಲಿಂಗ್ ಆಗಿತ್ತು. ಆಫ್ಕೋರ್ಸ್ ಸೇಫ್ಟಿ ಮೆಷರ್ ಎಲ್ಲ ಇರುತ್ತೆ, ತುಂಬ ನೀಟಾಗಿ ಗೈಡ್ ಮಾಡ್ತಾರೆ ಹುಡುಗರುಗಳು. ಪ್ರಕಾಶು, ಗಗನ್ನು, ಮನು ಇವರೆಲ್ಲ ಸ್ಟಾಫ್ ತುಂಬ ಚೆನ್ನಾಗಿ ಗೈಡ್ ಮಾಡಿದ್ರು. ಆ್ಯಂಡ್ ಈ ಬಲೂನ್ ಎಲ್ಲ ಕಡೆ ನೀವು ನೋಡಿದಿರಲ್ಲ, ವಾಟರ್ ರೋಲರ್ ಬಲೂನ್ ಅದಿರುತ್ತೆ. ಇದೇ ನಾನು ಹೇಳೋದ್ನಲ್ಲ ನಡೆಯೋದು, ಅದು ಇದು ಒಂಥರ ಥ್ರಿಲ್ ಚೆನ್ನಾಗಿರುತ್ತೆ. ಅಕಾರ್ಡಿಂಗ್ ಟು ಏಜ್ ಯು ಕ್ಯಾನ್ ಡೂ. ನಿಮ್ಮ ವಯಸ್ಸಿಗೆ ಅನುಗುಣವಾಗಿ ನೀವು ಯಾವ ಆ್ಯಕ್ಟಿವಿಟಿ ಬೇಕಾದ್ರೂ ಹತ್ತೋದು, ಇಳಿಯೋದು, ಜಂಪ್ ಮಾಡೋದು, ರೋಲರು, ಸ್ವಿಮ್ಮಿಂಗ್, ವೇವ್ ಪೂಲ್ ಇತ್ಯಾದಿ ಇದು ಭಾಳ ಒಂಥರ ಸ್ಕೇರಿ ಅನ್ನಂಗಿತ್ತು. ಬಟ್ ಧೈರ್ಯ ಇರೋರು ಕೂತ್ಕೊಂಡು ಮಾಡ್ತಾಯಿದ್ರು. ಈ ಹಿಲ್ ಸ್ಟೇಷನಲ್ಲೆಲ್ಲ ಮಾಡ್ತಾರೆ ನೋಡಿ, ಒಳಗೆ ಸೇಫ್ಟಿ ಮೆಷರೆಲ್ಲ ಇರುತ್ತೆ, ಲಾಕ್ ಮಾಡಿರ್ತಾರೆ, ಕುಡಿಸ್ಬಿಟ್ಟು ಒಂದಿಬ್ಬರು ಅದನ್ನು ಆ ದೊಡ್ಡ ಬಲೂನ್ನ ಪುಷ್ ಮಾಡ್ತಾರೆ. ಒಂದು ಎಕ್ಸ್ಪೀರಿಯನ್ಸ್ ಅಷ್ಟೇ. ಇದೆಲ್ಲ ಸೇಫ್ಟಿ ಮೆಷರ್ ಇರುತ್ತಲ್ಲ, ಭಯ ಇರಲ್ಲ, ಆರಾಮಾಗಿ ಹೋಗ್ಬೋದು. ಪ್ಯಾಕೇಜ್ ಬಂದು ನಾವು ಡೇ ಔಟ್ ತೊಗೊಂಡಿದ್ದು. ಅದು ನೀವು ಅಲ್ಲಿ ಮ್ಯಾನೇಜರ್ ಹತ್ರ ಮಾತಾಡಿದ್ರೆ, ಹರೀಶ್ ಅಂತ ಇದ್ದಾರೆ, ತುಂಬ ನೀಟಾಗಿ ಹೇಳ್ತಾರೆ, ಡಿಸ್ಕೌಂಟ್ ಕೊಡೋರಿಗೆ ಕೊಡ್ತಾರೆ. ಸೊ ನಾವು ಒಂದಿಷ್ಟು ಆ್ಯಕ್ಟಿವಿಟಿ ಮುಗಿಸ್ಬಿಟ್ಟು ಲಂಚ್ಗೆ ಹೋದ್ವಿ. ಲಂಚ್ಗೆ ಹೋದ್ಮೇಲೆ ವೇವ್ ಪೂಲು ಸ್ವಿಮ್ಮಿಂಗ್ ಪೂಲು ಪ್ಲ್ಯಾನ್ ಇತ್ತು. ಇಂಡೋರ್ ಗೇಮ್ಸ್ ಇದೆ, ಬಟ್ ಇಂಡೋರ್ ಗೇಮ್ಸ್ ಯಾರು ಆಡ್ತಾರೆ ರೀ? ಆ ಕೇರಮ್ ಗಿರಮೆಲ್ಲ ಕೂತ್ಕೊಂಡು ಮನೆಯಲ್ಲೇ ಆಡೋಲ್ಲ. ಏನೋ ಮಕ್ಳಿಗೆ ಓಕೆ ಆಡ್ತಾರೆ. ಫಿಶ್ ಸ್ಪಾ ತುಂಬ
ಏನಂತಾರೆ ಪ್ರಿಕಾಷನರಿ ಎಲ್ಲ ತೊಗೊಂಡು ಮಾಡಿದ್ದಾರೆ, ಅದನ್ನು ಎಂಜಾಯ್ ಮಾಡ್ಬೋದು ನೀವು. ಈಗ ಊಟಕ್ಕೆ ಬಂದ್ವಿ. ಊಟದಲ್ಲಂತೂ ಬೇಜಾನ್ ಐಟಮ್ಸ್ ಇತ್ತು. ಏನು ಎಲ್ಲ ಸೇರಿಸ್ಬಿಟ್ಟಿದ್ರಪ್ಪ ಅವರು, ಒಳ್ಳೆ ವೆಡ್ಡಿಂಗ್ ಬಫೆ ಥರ, ರಿಸೆಪ್ಷನ್ ಈವ್ನಿಂಗ್ ಬಫೆ ಇರುತ್ತಲ್ಲ ಆ ಥರ. ಪಾವ್ ಭಾಜಿನೂ ಇತ್ತು, ಸೇವ್ ಪೂರಿನೂ ಇತ್ತು, ಇತ್ಯಾದಿ ಇತ್ಯಾದಿ. ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಎಲ್ಲವೂ ಇತ್ತು. ಎಲ್ಲವೂ ಊಟ ಮಾತ್ರ ತುಂಬ ಟೇಸ್ಟಿಯಾಗಿತ್ತು. ವೆಜ್ಜು ನಾನ್ ವೆಜ್ ಕಿಚನ್ನು ಬೇರೆ, ಕೌಂಟ್ರು ಬೇರೆ. ನಾನ್ ವೆಜ್ ತಿಂದು ನನ್ನ ಫ್ರೆಂಡ್ಸ್ ಹೇಳಿದ್ರು ತುಂಬ ಚೆನ್ನಾಗಿತ್ತು ಅಂತ. ಏನೋ ಕೆಲವರಿಗೇನೇನೋ ಒಂದೆರಡು ಕಂಪ್ಲೇಂಟ್ ಇತ್ತು. ನಾವಂತೂ ಪ್ಯೂರ್ ವೆಜ್ಜು. ಕಾಣ್ತಾ ಇದ್ದಿಲ್ಲ ಇಲ್ಲಿ ಸಲಾಡು, ಕೋಸಂಬರಿ, ಹಣ್ಣು, ಹಂಪಲು ತುಂಬ ಬೇಕಾದ ಅಬಂಡೆಂಟಾಗಿಟ್ಟಿದ್ರು. ಪ್ಲೇಟ್ ತುಂಬ ಇಟ್ಟಿದ್ರು. ನನಗೆ ಈ ಸಲಾಡ್ ಸಖತ್ ಇಷ್ಟ ಆಯಿತು. ನಮ್ಮ ಒಡಿಶಾ ರಿಸಾರ್ಟಲ್ಲಿ ತುಂಬ ಚೆನ್ನಾಗಿತ್ತು, ಕ್ಲೀನಾಗಿತ್ತು ಎಲ್ಲ ಕೂಡ. ಕಟ್ಲರಿಗಳು ಎಷ್ಟು ಚೆನ್ನಾಗಿ ಇಟ್ಟಿದ್ರು ಗೊತ್ತಾ, ನೋಡೋಕ್ಕೆ ಖುಷಿ ಆಗ್ತಾಯಿತ್ತು. ಮತ್ತು ಅದು ಏನು ಸ್ಟಾಫ್ ಅಂತೂ ಪಾಪ ಟೇಬಲ್ಗೆ ಬಂದೆಲ್ಲ ಸರ್ವ್ ಮಾಡೋರು. ದುಡ್ಡು ಕೊಡ್ತೀವಿ ಕೆಲವು ಕಡೆ, ಏನಾಗುತ್ತೆ ಅಂದರೆ ಆ ಟ್ರೀಟ್ ಸಿಗಲ್ಲ. ಸೊ ಇಟ್ ಹ್ಯಾಪನ್ ಸಮ್ಟೈಮ್ಸ್, ಕೆಲವು ಸರಿ ಮಾತ್ರ. ಸೊ ಈ ಚಾಟು ನನಗೆ ಭಾರಿ ಮಜಾ ಅನ್ನಿಸ್ತು. ಊಟದ ಟೈಮಲ್ಲಿ ಪಾಸ್ತಾ ತಿನ್ನೋರು ಪಾಸ್ತಾ ತಿನ್ಕೊಂಡ್ರು. ಒಟ್ಟಾರೆ ಸಖತ್ ಫುಡಿಗಳಿಗೆ ಮಸ್ತ್ ಫುಡ್ಡು. ನಾವು ಚಾಟ್ಸ್ ಗಿಟ್ಸ್ ಎಲ್ಲ ಚೆನ್ನಾಗಿ ತಿನ್ಕೊಂಡ್ವಿ. ಡೆಸರ್ಟ್ ಕಡೆ ಏನಿದೆ ನೋಡೋಣ ಅಂತ ಹೊರಟ್ವಿ. ಅದಾದಮೇಲೆ ಈ ತಂದೂರಿ ನೋಡಿದೆ, ಖುಷಿಯಾಯಿತು. ಭಾಳ ತೆಳ್ಳಗೆ ಚೆನ್ನಾಗಿ ಮಾಡ್ತಾಯಿದ್ರು ಇವರು, ಬಿಸಿ ಬಿಸಿ ತಂದೂರಿ. ಇದ್ರ ಜೊತೆಗೆ ವೆಜ್ಜು ನಾನ್ ವೆಜ್ ಕರೀಸ್ ಇತ್ತು. ಯಾರ್ಯಾರಿಗೆ ಯಾವ್ಯಾವ್ದು ಬೇಕೋ ಅದು ತೊಗೊಂಡು ಸರ್ವ್ ಮಾಡ್ಕೊಂಡು ತಿಂದರು. ಖುಷಿ. ಫುಡ್ ಚೆನ್ನಾಗಿರಬೇಕು ಹೊರಗೆ ಹೋದಲ್ಲಿ ಅಂದರೆ ಒಂದು ಖುಷಿ. ಅದರಲ್ಲೂ ನಮ್ಮದು ಒಂದು ಕಿಟಿ ಗ್ರೂಪ್ ನಾವು ಹೋಗಿದ್ದು ಲೇಡೀಸು. ಗೊತ್ತಲ್ಲ ನಿಮಗೆ, ಹೊರಗೆ ಹೋಗೋದೇ ಕಷ್ಟ, ಏನೇನೋ ಕಾರಣಗಳು ಅದು ಇದು. ಬಟ್ ಹೋದಾಗೆಲ್ಲ ಎಂಜಾಯ್ ಮಾಡ್ಕೊಂಡು ಬಂದ್ವಿ, ಫುಡ್ಡು ಆ್ಯಕ್ಟಿವಿಟೀಸ್ ಎಲ್ಲ. ಸೊ ಹೀಗಾಗಿ ಎಷ್ಟೇ ಯೂಟ್ಯೂಬ್ ನೋಡಿದ್ರೂ ಕೆಲವೊಂದು ಸರಿ ಅಲ್ಲಿ ಹೋಗೋವರೆಗೂ ನಮಗೆ ಎಕ್ಸ್ಪೀರಿಯೆನ್ಸ್ ಗೊತ್ತಾಗಲ್ಲ. ಆದರೆ ಇಲ್ಲಿ ನೀವು ಯೂಟ್ಯೂಬಲ್ಲಿ ಏನು ನೋಡ್ತೀರಾ ಅದೇ ಕರೆಕ್ಟಾಗಿ ಸಿಗುತ್ತೆ ಈ ರೆಸಾರ್ಟಲ್ಲಿ. ಎಲ್ಲ ಫೆಸಿಲಿಟೀಸು ಸುಳ್ಳು ಹೇಳಲ್ಲ, ಪ್ರತಿಯೊಂದು ತುಂಬ ಕರೆಕ್ಟಾಗಿದೆ. ವರ್ತ್ ಫಾರ್ ಯುವರ್ ಮನಿ ಅಂತ ನಾನು ಹೇಳ್ತೀನಿ. ಖಂಡಿತ ಹೋಗಿ ಬನ್ನಿ. ವಾಟರ್ ಗೇಮ್ ಇನ್ನೊಂಚೂರು ಇಂಟ್ರೊಡ್ಯೂಸ್ ಮಾಡ್ಬೋದು ಇವರು, ಯಾಕೆಂದರೆ ಬೇಕಾದಷ್ಟು ಏರಿಯಾ ಇದೆ ಇವ್ರ ಹತ್ರ. ಲ್ಯಾಂಡ್ಸ್ಕೇಪ್ ಚೆನ್ನಾಗಿದೆ. ಅದು ಯಾಕೋ ಗೊತ್ತಿಲ್ಲ, ಇನ್ನೊಂಚೂರು ಹೇಳಬೇಕು ಇವರಿಗೆ, ಅಡ್ವೈಸ್ ಒಂದು ಇದ್ರಲ್ಲಿ ಬರಬೇಕು ಫೀಡ್ಬ್ಯಾಕು. ಬೇಕಾದಷ್ಟು ಇಂಟ್ರೊಡ್ಯೂಸ್ ಮಾಡ್ಬೋದು, ಫನ್ ಇರುತ್ತೆ. ಯಾರು ರಿಸ್ಕಿ ಆ್ಯಕ್ಟಿವಿಟೀಸ್ ಮಾಡಲ್ಲ ಅವರಿಗೆಲ್ಲ ಅದು ಖುಷಿ ಅನಿಸುತ್ತೆ, ಅದನ್ನು ಮಾಡ್ಕೋಬೋದು. ಸೊ ಊಟ ಮುಗಿಸಿ ನಮ್ಮ ಬ್ಯಾಚ್ ಎಲ್ಲ ಸ್ವಿಮ್ಮಿಂಗ್ ಪೂಲು, ವೇವ್ ಪೂಲಿಗೆ ಹೋದ್ವಿ. ರೈನ್ ಡ್ಯಾನ್ಸ್ದು ಅಂತ ಹೇಳಬೇಕು, ಅದು ಹಾಕಿದ್ದೀನೋ ಇಲ್ಲ ಇಲ್ಲಿ ವೀಡಿಯೋ ಗೊತ್ತಿಲ್ಲ ನನಗೆ, ಬಟ್ ಕವರ್ ಆಗುತ್ತೆ, ಡೋಂಟ್ ವರಿ. ಡೆಸರ್ಟ್ ಬಂತಾ, ಡೆಸರ್ಟ್ ಸಖತ್ತಾಗಿತ್ತು. ಕೊಕೊನಟ್ ಜಾಮೂನು ಮತ್ತು ರಬಡಿ, ಜಿಲೇಬಿ, ಐಸ್ ಕ್ರೀಮ್ ಕ್ವಾಲಿಟಿ ತುಂಬ ಚೆನ್ನಾಗಿತ್ತು. ಯಾವುದೋ ಲೋಕಲ್ ಟೈಪಲ್ಲ, ಒಳ್ಳೆ ಐಸ್ ಕ್ರೀಮ್ ಇತ್ತು, ಟೇಸ್ಟಿ ಕ್ರೀಮಿ ಐಸ್ ಕ್ರೀಮ್ ಇತ್ತು. ಐಸ್ ಕ್ರೀಮ್ ತಿನ್ಕೊಂಡು ಇದು ನೋಡಿ ಸೇಮಿಯಾ ಏನಂತಾರೆ, ಶಾವಿಗೆ ಪಾಯಸ ಸಖತ್ತಾಗಿತ್ತು, ಚೆನ್ನಾಗಿತ್ತು. ತಿನ್ನೋರು ಚೆನ್ನಾಗಿ ತಿಂದ್ವಿ ನಾವೆಲ್ಲ. ಸ್ವೀಟ್ ನನಗೂ ಇಷ್ಟ, ಐಸ್ ಕ್ರೀಮು ಸ್ವೀಟೆಲ್ಲ ತಿಂದು ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿ ವೇವ್ ಪೂಲ್ ಕಡೆ ಹೊರಟ್ವಿ. ಟೈಮಿಂಗ್ಸ್ ಹಾಕಿದ್ದಾರೆ, ಅದೆಲ್ಲ ನೋಡ್ಕೊಳ್ಳಿ. ರೈನ್ ಡ್ಯಾನ್ಸು ಸಖತ್ತಾಗಿತ್ತು. ಮ್ಯೂಸಿಕ್ದೇ ಕಂಪ್ಲೇಂಟು, ಸಿಕ್ಕಾಪಟ್ಟೆ ರಿಪೀಟೆಡ್ ಮ್ಯೂಸಿಕ್ ಹಾಕ್ತಾರಪ್ಪ. ಅದು ಬೇಕಾದಷ್ಟು ಹಾಡಿರುತ್ತೆ, ಅದು ಯಾಕೆ ಹಂಗೆ ಮಾಡ್ತಾರೋ ಗೊತ್ತಿಲ್ಲ. ಸುಮಾರು ಕಡೆ ನೋಡಿದ್ದೀನಿ ನಾನು, ಎಷ್ಟೊಂದು ರೆಸಾರ್ಟಲ್ಲಿ ಅಷ್ಟೇ ಅದೇ ಹಾಡುಗಳು 2 ನಿಮಿಷಕ್ಕೆ ರಿಪೀಟ್ ಆಗ್ತಾ ಇರುತ್ತೆ. ಒಂಚೂರು ಚೇಂಜ್ ಮಾಡಬೇಕು ಅದನ್ನಷ್ಟೇ. ಫಿಶ್ ಸ್ಪಾ ಚೆನ್ನಾಗಿತ್ತು. ಇದಕ್ಕೇನೋ ಕೆಮಿಕಲ್ ವಾಶು ಕೊಡ್ತಾರೆ, ಫಸ್ಟು ಕಾಲನ್ನ ಕೆಮಿಕಲ್ ವಾಶ್ ಮಾಡ್ಕೊಂಡು ಆಮೇಲೆ ಹೋಗೋದು. ಸೊ ಕೆಲವರು ಬರೋಲ್ಲ, ಇನ್ಫೆಕ್ಷನ್ ಆಗುತ್ತೆ ಹಾಗೆ ಹೀಗೆ ಅಂತ ಅಂದರು. ಅವ್ರವ್ರ ಸೇಫ್ಟಿ ಅವ್ರವ್ರ ಇಷ್ಟ. ಬಟ್ ನಾನಂತೂ ಕೂತ್ಕೊಂಡೆ ಒಂದು 10 ನಿಮಿಷ. ಅದೇ ಎಲ್ಲ ಬ್ಯಾಂಡಲ್ಲಿ ಟಿಕ್ ಮಾಡ್ತಾರಲ್ಲ ಆ ಥರನೇ. ಪೇಯ್ಡ್ ಬಹಳ ಕಡಿಮೆ ಇತ್ತು ಇಲ್ಲಿ, ಎಲ್ಲ ನಮ್ಮ ಕೂಪನ್ನಲ್ಲೇ ಬಂದಿತ್ತು. ಒಟ್ಟಾರೆ ಹೇಳಬೇಕಂದ್ರೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ, ಮಿಸ್ ಮಾಡಬೇಡಿ. 100ಗೆ 90 ಮಾರ್ಕ್ಸ್ ನಾನು ಕೊಡಬಲ್ಲ, ಇನ್ನು 10 ಆ ಕಡೆ ಈ ಕಡೆ ಅಷ್ಟೇ. ಅದರ್ವೈಸ್ ಎವ್ರಿಥಿಂಗ್ ಈಸ್ ಗುಡ್, ಚೆನ್ನಾಗಿದೆ. ಎಲ್ಲ ನೀಟಾಗಿ ಮಾತಾಡಿ ಎಲ್ಲ ಗೈಡ್ ಮಾಡ್ತಾರೆ. ಸೊ ಇಟ್ಸ್ ಗುಡ್, ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್. ಇನ್ನೇನು ಹೊರಡಬೇಕು ಮನೆಗೆ ಅಂತ ಅಂದಾಗ ಒಳ್ಳೆ ಪಾನಿಪುರಿ ಕೊಟ್ಟರು, ಮಿನಿ ಪಿಜ್ಜಾ ಇತ್ತು. ಕಾಫಿ ಟೀ ಮಾತ್ರ ತುಂಬ ಚೆನ್ನಾಗಿರುತ್ತೆ ರೀ, ಎಕ್ಸಲೆಂಟ್ ಕಾಫಿ ಟೀ. ಪಾನಿಪುರಿ ಅನ್ಲಿಮಿಟೆಡ್ಡು, ಅಯ್ಯೋ ಕೇಳ್ತೀರಾ ನಮ್ಗಳಿಗೆ. ಚೆನ್ನಾಗಿ ತಿಂದ್ವಿ. ಇನ್ನೇನಿತ್ತು, ಮೆಣಸಿನ್ಕಾಯಿ ಬಜ್ಜಿ ಇತ್ತು, ಬಿಸಿ ಬಿಸಿ ಸಖತ್ತಾಗಿತ್ತು. ಹೊರಡೋವಾಗ ಚೆನ್ನಾಗಿ ಆಟ ಆಡಿದ್ವಾ ಎಲ್ಲ ನೀರಲ್ಲಿ, ಹಶ್ವಾಗಿತ್ತು, ಅದನ್ನು ತಿನ್ಕೊಂಡ್ವಿ. ಸೊ ಹೀಗಿತ್ತು ನಮ್ಮ ಒಡಿಶಾ ರಿಸಾರ್ಟ್ ಒಂದು ಟ್ರಿಪ್. ಎಂಜಾಯ್ ಮಾಡಿ ನೀವು.